ಇಲ್ದಿದ್ದಂಗೆ ತಪ್ಪಿಸ್ಬಿಡೋದು ಈ ಥರದ ಸೊಪ್ಪುಗಳು. ಇನ್ನೊಂದು ಲಾಸ್ಟದು ಸಂಹಾರ ಮಾಡೋದು ಯಾವುದಂದ್ರೆ ಅದು ಅಗ್ನೇಯಾಸ್ತ್ರ. ಅಲ್ಲ, ಅಗ್ನೇಯಾಸ್ತ್ರ. ಅಗ್ನೇಯಾಸ್ತ್ರ ಬೆಂಕಿ ಥರ, ನೀನು ಒಳಗಡೆ ಇದ್ರೂ ಸಾಯ್ತದೆ. ಏನೇನು ಬೇಕು ಬೆಂಕಿಗೆ? ಬೆಂಕಿ ಥರ ಅಂತ ಹೇಳಿದ್ರೆ, ಒಂದು ಹಸಿಮೆಣಸಿನ್ಕಾಯಿ ಎಷ್ಟಂತ ಹೇಳಿದ್ರೆ ಅರ್ಧ kg, ಇಲ್ಲ 1 kg ಹಾಕ್ಕೊಂಡ್ರು ಸರಿ ನಡೀತದೆ. ಇನ್ನೊಂದು ಬೆಳ್ಳುಳ್ಳಿ. ಈಗ ಹಸಿ ಬೆಳ್ಳುಳ್ಳಿ ನಾವು ತಿಂದ್ರೆ ಒಂದು ಸ್ವಲ್ಪ ಘಾಟು, ಹಸಿದಿನ ತಿಂದರೆ, ಬೇಯಿಸಿ ತಿಂದರೆ ನಡೀತದೆ. ಅದ್ರ ಜೊತೆಗೆ ತಂಬಾಕು. ಬೆಳ್ಳುಳ್ಳಿ ಅಂದರೆ ಅರ್ಧ kg, ಹಸಿಮೆಣಸಿನ್ಕಾಯಿ ಅರ್ಧ kg, ಬೆಳ್ಳುಳ್ಳಿ ಅರ್ಧ kg, ತಂಬಾಕು ಅರ್ಧ kg. ಇದನ್ನೆಲ್ಲ ಕುಟ್ಟಾಕ್ಬೇಕು, ಹಂಗೆ ಆಗ್ಬಾರ್ದು. ಬೆಳ್ಳುಳ್ಳಿನ ಕುಟ್ಟಬೇಕು, ಮೆಣಸಿನ್ಕಾಯಿ ಕುಟ್ಟಬೇಕು, ಅದ್ರ ಜೊತೆಗೆ ತಂಬಾಕನ ಕುಟ್ಟಿ 10 ಲೀಟ್ರ್ ಗಂಜಲದಲ್ಲಿ ಅದನ್ನು ಸ್ಟಾಕ್ ಮಾಡಿ 8 ದಿವಸ ಇಟ್ಕೊಂಡು ಸ್ಪ್ರೇ ಮಾಡ್ಬೋದು. ನಮಗೆ 8 ದಿವಸದಾಗಲ್ಲ, ಅರ್ಜೆಂಟ್ ಬೇಕಾಗಿದೆ ಅಂದರೆ ಒಂದು ಮಡಕೆ ತಗೊಬೇಕು. ಮಡಕೆಯಲ್ಲಿ ಕುಟ್ಟಿ ಇದನ್ನೆಲ್ಲ ಹಾಕೋದು. ಅದಕ್ಕೆ ಮಡಕೆ ತುಂಬ ಒಂದು 15 ಲೀಟ್ರ್ ಮೇಲೆ ಇರೋದು ತಗೊಬೇಕು ಮಡಕೆ. ಯಾವುದು ಇದರಲ್ಲಿ ಮೆಟಲಲ್ಲಿ ಕಬ್ಬಿಣ ಆಗಲಿ ತಾಮ್ರ ಆಗಲಿ ಈ ಥರದ್ದು ಯಾವುದ್ರಲ್ಲೂ ಕಾಯಿಸ್ಬಾರ್ದು, ಬರೀ ಮಡಕೆಯಲ್ಲೇ ಕಾಯಿಸ್ಬೇಕು. ಅವಾಗ ಅದ್ರ ವ್ಯಾಲ್ಯೂ ಅಡಿಷನಲ್ ವ್ಯಾಲ್ಯೂ ಬರೋದು ಅದಕ್ಕೆ. ಅದನ್ನು ನಾವು ಕುದಿಯೋಕೆ ಇಡೋದು, ಚೆನ್ನಾಗಿ ಕುದಿಸ್ಬೇಕು, ಬಿಟ್ಬಿಡೋದು, ಮತ್ತು ಅದು ತಣ್ಣಗಾಗೋವರೆಗೂ ಬಿಡೋದು, ಮತ್ತು ಇನ್ನೊಂದು ಸರಿ ಕುದಿಸೋದು. ಹಂಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಮೆಡಿಸಿನ್ ವ್ಯಾಲ್ಯೂ ಹೆಚ್ಚಿಗೆ ಅದಕ್ಕೆ ಬರ್ತದೆ. ಚೆನ್ನಾಗಿ ಕುದಿಬೇಕು, ಕುದಿಯೋಕೆ ಬಂತು ತೆಗೆದು ಬಿಟ್ಬಿಡೋದು, ಬೆಂಕಿ ಆರಿಸ್ಬಿಟ್ಟು ಬಿಟ್ಬಿಡೋದು. ಅದು ಮತ್ತೆ ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಕುದಿಸೋದು. ಹಂಗೆ 5 ಬಾರಿ ಕುದಿಸಿದ್ರೆ ಒಳ್ಳೇದು. ಒಂದು 2-3 ಬಾರಿನಾದ್ರೂ ಕುದಿಸ್ಬೇಕು. ಅದ್ರೆ ನೀವು ಹೆಚ್ಚಿಗೆ ಗಂಜಲ ಇರಂಗೆ ನೋಡ್ಕೊಬೇಕು, ಯಾಕಂದ್ರೆ ಕುದಿಯೋದ್ರಿಂದ ಆವಿಯಾಗಿ ಹೊರಟಾಗ್ತದೆ. ಅದರಲ್ಲಿ ಕಮ್ಮಿ ಆದಾಗ ಅದನ್ನು ನೀವು ಒಂದು 2-2 ಲೀಟ್ರ್ ಹಾಕ್ಕೊಬೇಕು. ಅದು ಒಂದೇ ಸರಿ ನೀವು ಹೆಚ್ಚಿಗೆ ಗಂಜಲ ಹಾಕ್ಬಿಟ್ರೆ ಸರಿ ಆಗ್ತದೆ. ಅದು ಮಡಕೆ ದೊಡ್ಡ ತಗೊಂಬಂದು 20-25 ಲೀಟ್ರ್ ಆಗ್ಬಿಟ್ರೆ ಸರಿ ಬಿಡ್ತದೆ. ಹಂಗೆ ಕುದಿಯಂಗೆ ಮಾಡಬೇಕು. ಅದು ಕುದಿಯೋಷ್ಟೊತ್ತನ್ನು ಮೇಲೆ ಮುಚ್ಚಿಡಬೇಕು, ಆವಿಯಾಗ ಹೋಗ್ಬಾರ್ದು. ಆಮೇಲೆ ನೀವು ಕುದಿಯೋ ಟೈಮಕ್ಕೆ ಸ್ವಲ್ಪ ತೆಗೆದು ಆರಿಸ್ಬಿಟ್ರೆ ಸರಿ ಆಗ್ತದೆ. ಇದನ್ನ ಅಲ್ಲ, ಇವತ್ತು ಕುದಿಯಕ್ಕೆ ಇಟ್ರಿ ಅಂತ ಇಟ್ರಿ, ಹಂಗೆ ಆದರೆ 8 ದಿವಸ ಇಲ್ಲ, ನೀವು ಗಂಜಲ ಹಾಕ್ಲೇಬೇಕು. ಗಂಜಲಲ್ಲಿ ಅಮೋನಿಯಂ ಇರ್ತದೆ. ನಿಮಗೆ ಗಂಜಲದಲ್ಲಿ ನೀವು ಆಯುರ್ವೇದಿಕ ಮೆಡಿಸನ್ಗೆ ಹೋದರೆ ನಿಮಗೆ ಬಟ್ಟಿ ಇಳಿಸಿರೋದನ್ನ ಇವಾಗ ಇತ್ತೀಚೆಗೆ ಬಟ್ಟಿ ಇಳಿಸ್ಬಿಟ್ಟು ಎಲ್ಲ ಕಡೆನೂ ಅರ್ಕ ಸಿಗ್ತದೆ, ಕೇಳಿದ್ರಾ? ಗಂಜಲದಲ್ಲಿ ಅರ್ಕ ಸಿಗ್ತದೆ. ಆ ಅರ್ಕ ಇಳಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ಏನು ಮಾಡ್ತದೆ ಅಂದರೆ ತೆಗೆದು ಆಚೆ ಆಗ್ತದೆ. ಏನದ್ರಲ್ಲಿ ಅಮೋನಿಯಂ ಇರ್ತದೆ. ಅಮೋನಿಯಂ ಪಾಯ್ಸನ್ ತಿಂದ್ರೆ ನಾವು ಸುಮ್ಮನೆ ಒಂದು ಹನಿ ಇಟ್ಕೊಂಡ್ರೆ ಘಾಟ್ ಹೊಡಿತದೆ, ಕಣ್ಣಲ್ಲಿ ನೀರು ಬರೋಂಗೆ ಆಗ್ತದೆ, ತುಂಬ ಹೀಟ್ ಆಗ್ತದೆ. ಅದನ್ನು ನೀವು ಅರ್ಕ ತೆಗೆಯೋದು ಶುರು ಮಾಡಿ ನಿಮ್ಮ ಹತ್ರ ಬೇಕಾದ್ರೆ ನಾವೇ ತಗೊಂತೀರಿ, ಸೇಲ್ ಮಾಡ್ತೀರಿ. ಅದನ್ನು ಸೇಲಿಂಗ್ ಆಗ್ತದೆ. ಅರ್ಕ ಯಾರು ದೇಶಿ ಹಸು ಇಟ್ಕೊತಾರೆ ಅವ್ರು ಅರ್ಕ ತೆಗೆದ್ರೆ ಅದರಲ್ಲಿ ಬರೋ ಅಮೋನಿಯಂ ನೀವು ಸ್ಟಾಕ್ ಮಾಡ್ಕೊಂಡು ಅದನ್ನು ಸ್ಪ್ರೇ ಮಾಡಿದ್ರೆ ಯಾವುದೇ ಗಿಡ ಹುಳನೇ ಉಳಿಯಲ್ಲ, ಯಾವುದೇ ಕೀಟ ಉಳ್ಕೊಳೋದಿಲ್ಲ, ಅದೆಲ್ಲ ಸೋತಾಗ್ತದೆ, ಹಂಗಾಗಿ ಕೂರ್ತದೆ. ಅದನ್ನು ಅಮೋನಿಯಮನ್ನು ಹೊರಗಡೆ ಕಳಿಸ್ತಿದ್ದಂಗೆ ಇದ್ರೆ ಅದರಲ್ಲಿ ಗಂಜಲದಲ್ಲಿ ಅಮೋನಿಯಂ ಇರ್ತದೆ, ಅದಕ್ಕೆ ಕೀಟಕ್ಕೆ ಸಾಯ್ತದೆ. ಅದು ಇದೆಲ್ಲ ಬೆಂಕಿ ತಂಗಿರ್ತದಲ್ವಾ? ಅಲ್ಲ, ನೀವು ಕೊಳೆಸಂಗಾದ್ರೆ, ನೀವು ಬರೀ ಕೊಳೆಯೋಕ್ಕಾದ್ರೆ 10 ಲೀಟ್ರು, ಕುದಿಸಾಕಾದ್ರೆ ಒಂದು 25 ಲೀಟ್ರ್ ಹಾಕೋಬೇಕು. 2-3 ಬಾರಿ ಕುದಿಸ್ಬೇಕಾದ್ರೆ ಆವಿ ಆಗ್ಬಿಡ್ತದೆ, ಕಮ್ಮಿ ಆಗ್ತದೆ. ನಿಮ್ಗೆ ಅದು 10 ಲೀಟ್ರ್ ಹಾಕ್ಬಿಟ್ಟು ಕೊಳೆಸಿದ್ರೆ ನಿಮ್ಗೊಂದು 7-8 ಲೀಟ್ರ್ ಸಿಗ್ತದೆ. ಅದನ್ನೊಂದು 200 ಲೀಟ್ರಿಗೆ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಯಾವುದೇ ಹುಳ ಇರಲಿ ಸಾಯಕ್ಕೆ ಶುರುವಾಗ್ತದೆ. ಅಲ್ಲ, ಚಿಕ್ಕ ಗಿಡ ಆದರೆ 2-2.5 ಲೀಟ್ರು, ಸಣ್ಣ ಗಿಡ ಚಿಕ್ಕದಾದ್ರೆ ಗಿಡ ಬೆಳೀತಾ ಅದನ್ನು ಜಾಸ್ತಿ ಮಾಡ್ಕೊಬೇಕು. ಯಾವತ್ತೂ ಅಷ್ಟೇ ನಾವು ಬೇಸಿಗೆದಲ್ಲಿ ಕಮ್ಮಿ ಮಾಡಬೇಕು, ಮಳೆಗಾಲದಲ್ಲೇ ಚಳಿಗಾಲದಾಗ ಹೆಚ್ಚಿಗೆ ಮಾಡ್ಕೊಬೇಕು. 3 ಲೀಟ್ರು, 3.5 ಲೀಟ್ರು, 5 ಲೀಟ್ರ್ವರೆಗೂ ಹಾಕೊಬೋದು. ಅಲ್ಲ, 100 ಲೀಟ್ರ್ ನೀರಿಗೆ 100 ಲೀಟ್ರ್ ನೀರನ್ನು ಬರ್ಕೊಳ್ರಿ, ಮಿಸ್ಟೇಕ್ ಮಾಡಿ 10 ಲೀಟ್ರಿಗೆ ಹಾಕೊಂಡ್ಬಿಟ್ರೆ ಗಂಜಲ ಅಲ್ವಾ, ಗಂಜಲ ಸುಡಿಸ್ತಾ ಇದೆ. ಹೌದು, ಗಿಡ ಸುಟ್ಟಾಗ್ತದೆ. ಯಾಕಂದ್ರೆ ಅದರಲ್ಲಿ ಆಸಿಡ್ ಅಂಶ ಇರ್ತದೆ, ಅದಕ್ಕೋಸ್ಕರ 100 ಲೀಟ್ರಿಗೆ ಹಾಕೊಬೇಕು, 10 ಲೀಟ್ರಿಗೆ ಹಾಕೊಂಬಾರ್ದು. ಅದನ್ನು ನೀವು ಡಿವೈಡ್ ಮಾಡ್ಕೊಂಡು ನೀವು ಎಷ್ಟು ಬೇಕೋ ಅದನ್ನು 100 ಲೀಟ್ರದ್ದು. ಮಳೆಗಾಲ ಆದರೆ 5 ಲೀಟ್ರು, ಬೇಸಿಗೆ ಆದರೆ 2-2.5 ಲೀಟ್ರು. ಯಾಕೆ ಅಂದರೆ ಬೂತ್ಗನ್ ಹಿಡಿತಾರ ಆಗ್ತದೆ, ಅದು ಬಿಸಿಲು ಹೆಚ್ಚಿಗೆ ಮಾಡಿಕೊಟ್ಬಿಡ್ತದೆ. ಇದು ಅದನ್ನು ಚೆನ್ನಾಗಿ ಕುಟ್ಟಿನೇ ಹಾಕಬೇಕು, ಹಂಗೆ ಹಾಕಬಾರ್ದು. ಹಂಗೆ ಹಾಕಿದ್ರೆ ಅದು ಕೊಳೆಯೋಕ್ಕೆ ಅದರಲ್ಲಿರೋ ಮೆಡಿಸಿನ್ ವ್ಯಾಲ್ಯೂ ಬಿಡಬೇಕಾದ್ರೆ ತುಂಬ ವರ್ಷಗಳು, ತುಂಬ ದಿನಕ್ಕೆ ತಗೊಂಡ್ಬಿಡ್ತದೆ. ಇಷ್ಟೆಲ್ಲ ಆದಮೇಲೆ ನೀವು ಅವಾಗ ಹೇಳಿದ್ರಲ್ಲ ಕಳ್ಳಿದು ಒಂದು 15 ಲೀಟ್ರ್ ಗಂಜಲ, ಒಂದು 5 kg ಕಳ್ಳಿ ಇವತ್ತು ಹಾಕ್ರಿ, ನಾಳೆ ತೆಗೆದು ಒಂದು 100 ಲೀಟ್ರಿಗೆ 5-5 ಲೀಟ್ರ್ ಹಾಕೊಂಡು ಸ್ಪ್ರೇ ಮಾಡಿಬಿಟ್ರಿ, ಯಾವುದೇ ಗಿಡದಲ್ಲಿ ಯಾವುದೇ ಥರದ ಹುಳ ಇರೋದೇ ಇಲ್ಲ, ಪೂರ್ತಿಯಾಗಿ ಸುತ್ತಾಗ್ತದೆ. ನೀವು ಇಲ್ಲಿ ಹತ್ತಿ ಬೇಡ, 5 kg ಇದು ತುಂಬಾ ಇಂಪಾರ್ಟೆಂಟು. ಬೇಡ ನೀವು ಹಂಗೆ ಹಾಕ್ರಿ, ಅದು ಕಳ್ಳಿ ಹತ್ರ ಓಡಾಡೋದೇ ಹೆಚ್ಚು. ಗಿಜ್ಜಾಕ್ ಹೋದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ.
ಆಮೇಲೆ ನನ್ನ ಇವನ್ ಯಾರೋ ಬಂದು ಹೇಳ್ಕೊಟ್ಟಿದ್ದಲ್ಲ, ಹಾ ಮುಖ ಅದನ್ನ ಹೊಡೆದ್ರಾನೆ ಕೆಲವ್ರಿಗೆ ಊಟ ಮಾಡಕ್ಕಾಗಲ್ಲ, ಒಂಥರ ಆಗ್ಬಿಡ್ತದೆ. ಕಳ್ಳಿಯಲ್ಲಿ ಜೇನು ಇರ್ತದೆ, ಅದನ್ನ ತಿಂದ್ ನೋಡ್ರಿ 3-4 ದಿವಸ ಸುಧಾರಿಸ್ಕೊಬೇಕಾಗ್ತದೆ. ಅದು ಆ ಮಟ್ಟ ಗಂಜಲ ಅದು ಏನಿಲ್ಲ, ಗಂಜಲ 15 ಲೀಟ್ರು 5 ಲೀಟ್ರ್ 5 kg ಕಳ್ಳಿ ಅಷ್ಟೇ, ಒಂದೇ ದಿವಸ ಬಿಡೋದು. ಸ್ಟ್ರಾಂಗ್ ಬೇಕಾದ್ರೆ 1 ದಿವಸ, ಸ್ವಲ್ಪ ಸಣ್ಣ ಗಿಡ ಆಯ್ತಂದ್ರೆ 4-5 ದಿವಸ, ತುಂಬಾ ಸ್ಟಾಕ್ ಮಾಡ್ಬೇಕಾದ್ರೆ ಒಂದೇ ದಿವಸ. 100 ಲೀಟರ್ ನೀರಿಗೆ 5 ಲೀಟರ್ ಹಾಕೊಳ್ಳೋದು, ಅದನ್ನ ಕೊಳತಿರೋದನ್ನ 5 ಲೀಟರ್ ಹಾಕೊಳ್ಳೋದು ಅಷ್ಟೇ ಸಾಕು. ನೀವು ಸ್ಪ್ರೇ ಮಾಡೋರು ಹುಷಾರಾಗಿ ಸ್ಪ್ರೇ ಮಾಡ್ಬೇಕು, ಯಾಕಂದ್ರೆ ಮುಖದ ಮೇಲೆಲ್ಲ ಬಿತ್ತು ಅಂದ್ರೆ ಅದು ಸಖತ್ ಕಷ್ಟ. ಇದು ಬೂದಿದ್ ಬರ್ಕೊಂಡ್ರಲ್ವಾ, ಬೂದಿ ಇಲ್ಲ ಜೋಳ ತೆನೆಗೆ ಬರೀತೀರ, ಅದ್ರಾಗ ಸೈನಿಕ ಕೂಡ ಬರ್ತದೆ. ಸೈನಿಕ ಕೂಡ ನೀವು ನಾನು ಹೇಳಿದ್ ಮಾಡ್ರಿ, ಮತ್ತೆ ನೀವು ಫೋನ್ ಮಾಡಿ ಹೇಳ್ತೀರಾ ಇಷ್ಟು ದಿವಸ ನಾವು ಸುಮ್ಮನೆ ಯಾಮಾರ್ಬಿಟ್ರಿ, ಕಾಲಿಗೆ ದುಡ್ಡು ಕೊಟ್ರಿ ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಜೋಳಕ್ಕೆ ಸ್ಪ್ರೇ ಮಾಡ್ತೀರಿ. ನೀವು ಹತ್ತಿಗಾಗ್ಲಿ, ನಾನು ಹತ್ತಿಗೆ ಎಷ್ಟೋ ಸಾರಿ ಇದು ಮಾಡಿದ್ದೀನಿ. ಟೊಮೊಟೊ, ಮೆಣಸಿನ ಗಿಡ, ಕೋಸು, ಹೂಕೋಸು, ಏನೇನಕ್ಕೆ ಹುಳ ಬೀಳ್ತದೆ ನೋಡ್ರಿ, ಅದಕ್ಕೆಲ್ಲಕ್ಕೂ ಇವತ್ತು ಚೆನ್ನಾಗಿರೋದು ಗಂಜಲ ತಗೊಬೇಕು. ಕೊಳಿದಿರೋದಂತ ಗಂಜಲ ತಗೊಳೋದು. ಗಂಜಲಕ್ಕೆ ಒಂದು 15 ಲೀಟ್ರ್ ಗಂಜಲು ಒಂದು 5 kg ಅಷ್ಟು ಇದಾಕೊಬೇಕು ನೀವು. ಹಾಂ, ಅದು ಬರ್ಕೊಳೋದು ಬೆಟ್ರ್ ಕೆಲಸ. ಅದು ಬರ್ಕೊಳೋದು ಹೆಂಗೆ ಅಂತ ಹೇಳಿದ್ರೆ, ಅಲ್ಲ ಪುಸ್ತಕದಾಗ ಬರ್ಕೊಳೋಕ್ಕಿಂತ ಮಸ್ತಕದಲ್ಲಿ ಬರ್ಕೊಬೇಕು. ಇದು ಚೆನ್ನಾಗಿ ನೆನಪಿರ್ತದೆ, ಪುಸ್ತಕ ಬಿಸಾಕ್ಬಿಡ್ತಾರೆ. ಆದ್ರೂ ಮರ್ತ ಇಷ್ಟೊಂದು ಹೇಳ್ತಿರಲ್ಲ, ಕನ್ಫ್ಯೂಸ್ ಆಗ್ಬಾರ್ದು ಅಂತ ಬರ್ಕೊಳಕ್ ಹೇಳ್ತೀನಿ ಅಷ್ಟೇ. ಹಾಂ, ಹೌದಾ, ನಾವು ಇನ್ನೊಂದಷ್ಟು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ. ಅವ್ರು ಹೇಳೋದ್ಕೊಳಕ್ಕೂ ಬೇರೆ ಬೇರೆದು. ಯಾಕೆಂದ್ರೆ ನೀವೆಲ್ಲರೂ ಪ್ರವಾಸ ಹೋಗ್ತೀರಿ, ದೇವಸ್ಥಾನ, ಬೆಟ್ಟ ಗುಟ್ಟ ಇದು ನೋಡಕ್ಕೆ. ಅದಕ್ಕೆ ನಾವು ಕೃಷಿ ಪ್ರವಾಸ ಹೋಗ್ತೀವಿ. ನಿಮ್ಮಂಥವ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡೋದು ಕಲ್ತಿರ್ತಾರಲ್ಲ, ಅವ್ರ ಮನೆಗೆ ಹೋಗಿ 1 ದಿವಸ 2 ದಿವಸ ಇದ್ದು ಅಲ್ಲಿ ಏನು ಮಾಡಿದ್ರು ಅದನ್ನ ನೋಡ್ಕೊಂಡು ಕಲ್ಕೊಂಬರ್ತೀವಿ. ನಾನು ಕೃಷಿ ಪ್ರವಾಸನೇ ಹೋಗ್ತೀನಿ, ಕೃಷಿ ಕಲಿಯೋಕ್ಕೋಸ್ಕರ ಹೋಗೋದು. ಎಕ್ಕದ ಗಿಡ ಈ ಥರದ ಹಾಲು ಬರೋದು 3 ಥರದ್ದು. ಆಯಾ ಪ್ರಾಂತದಲ್ಲಿ ಆಯಾ ಥರ ಸೊಪ್ಪು ಸಿಗ್ತದೆ. ಹಾಲು ಬರೋದು 3 ಥರದ್ದು, ತುರ್ಕೆ ಆಗೋದು 3 ಥರದ್ದು. ನಿಮಗೆ ಕತ್ತಾಳಿ ಇರ್ತದೆ, ನೀವು ಇನ್ನೊಂದು ಇಲ್ಲೆಲ್ಲ ಮುಳ್ಗಿಡ ಇರ್ತದೆ, ರಟಾಣಿ ಅಂತ ಹೇಳ್ತೀವಿ ನಾವು. ಕೆಂಪುದು ಹೂವು ಬರ್ತದೆ, ಹಸಿರು ಕಾಯಿ ಬರ್ತದೆ, ಆಮೇಲೆ ಅದು ಮಾಗದ್ರೆ ಕಪ್ಪಗಾಗ್ಬಿಡ್ತದೆ, ಮುಳ್ಳು ಇರ್ತದೆ. ಅದ್ರ ಸೊಪ್ಪನ್ನ ಸುಣ್ಣನೂ ಹಾಕ್ಬಿಟ್ಟು ನಿಮ್ ಕಡೆ ಒಂದೊಂದ್ ಕಡೆ ಅಂತ ಹೇಳ್ತಾರೆ, ನಮ್ಮ ಕಡೆ ತೆಲುಗು ಪದ ಅದು ರಟಾಣಿ ಅಂತ ಹೇಳ್ತೀರಿ. ಇಲ್ಲೆಲ್ಲ ಬೇಲೆಗೆಲ್ಲ ಇರ್ತದೆ, ಬೇಕಾದಷ್ಟು ಇರ್ತದೆ, ಇಲ್ಲೆಲ್ಲ ಇದೆ, ಹೊರಗಡೆ ಹೋದ್ರೆ ಸಿಗ್ತದೆ. ಅದ್ರ ಸೊಪ್ಪು ಬೇಕಾದ್ರೆ ನೀವು ಹಾಕೊಬೋದು. ವಿಷಮದಾರಿ ಹಾಕ್ತಾರೆ. ವಿಷಮದಾರಿ ತೀರಾ ಕಮ್ಮಿ ಆಗ್ಬಿಟ್ಟಿದೆ. ನಾವು ಬೆಳ್ಕೊಬೇಕಾಗಿರೋದು, ನಾವು ಕೆಲವು ಉಳಿಸ್ಕೊಂಡ್ಲೇಬೇಕಾಗಿರೋದು ಬೇಕಾಗಿರೋ ಸೊಪ್ಪಲ್ಲಿ ವಿಷಮದಾರಿ ಒಂದು. ಯಾಕಂದ್ರೆ ಅದನ್ನ ವರ್ಷಕ್ಕೊಂದ್ಸರಿ ನಾವು ಕುಡಿಯೋಕೆ ಶುರು ಮಾಡಿದ್ರೆ ಏನೇ ಥರದ್ದು ಹುಣ್ಣು ಆ ಥರದ್ದು ಆಗೋದಿಲ್ಲ. ಯಾವುದೇ ಗಾಯ ಆಗಲಿ, ಶುಗರ್ ಕಮ್ಮಿ ಆಗ್ತದೆ, ತುಂಬಾ ಒಳ್ಳೇದು. ಮೆಡಿಸನ್ ವ್ಯಾಲ್ಯೂ ಇರೋದು, ಅದನ್ನ ಇಟ್ಕೊಬೇಕು. ಆ ನಾಯಿ ನೋಡಿಸ್ಬೇಕು. ಇದನ್ನ ನಾವು ಈ ಥರದ್ದು ತುರ್ಕೆ ಬರೋದು 3 ಥರದ್ದು, ಕಹಿದು 3 ಥರದ್ದು, ಹಾಲು ಬರೋದು 3 ಥರದ್ದು. ಇಷ್ಟನ್ನು ಹಾಕಿ 2 kg ಅದಕ್ಕೊಂದು 20 ಲೀಟ್ರ್ ಗಂಜಲ ಹಾಕಿ ಕೊಳೆಯಕ್ಕೆ ಇಟ್ಬಿಡೋದು. ಈ ಥರದ್ದು ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ಈ ಥರದೊಂದು 20 ಲೀಟ್ರ್ ಹಾಕಿ ಕೊಳೆಯಕ್ಕೆ ಇಟ್ರಿ ಅಂತ ಹೇಳಿದ್ರೆ ನಿಮ್ಗೆ 8 ದಿವಸ 10 ದಿವಸ ಆದ್ಮೇಲೆ ಕೊಳಿತದೆ. ಅದನ್ನ ನೀವು ತಗೊಂಡು ಸ್ಪ್ರೇ ಮಾಡೋದು. 2ನೇ ಹಂತ ಇದು. ಮೊದಲನೇ ಹಂತದ್ದು ಅವಾಯ್ಡ್ ಮಾಡಿಸಿದ್ರೆ ಇದನ್ನ ಉಪಸಂಹಾರ ಮಾಡೋದು. ಅದನ್ನ ಓಡಿಸ್ಬಿಡ್ರಿ, ನಾಯಿನ ದೂರ ಓಡಿಸ್ರಿ. ಅದೇ